ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂ ಚ ವಿದ್ಯಾಯೋ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿನಿ ಚೈತನ್ಯ TM ಒಟ್ಟಿಗೆ ಸಂಸ್ಕೃತದ ಒಂದು ಅದ್ಭುತವಾಗಿರುವಂತಹ ಶ್ಲೋಕ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂ ಚ ವಿದ್ಯಾಯೋ. ನಾವು ಜೀವನದಲ್ಲಿ ಯಾವ ದಾನವನ್ನ ಮಾಡಿದ್ರೆ ಶಾಶ್ವತವಾಗಿ ಕೊನೆಯವರೆಗೂ ಉಳ್ಕೊಳ್ಳುತ್ತೆ ಅನ್ನುವಂತಹ ಅದ್ಭುತ ಸತ್ವವನ್ನು ಒಳಗೊಂಡಿರುವಂತಹ ಈ ಸುಭಾಷಿತದ ಅರ್ಥವನ್ನ ನನ್ನ ಈ ಪುಟ್ಟ ವಿದ್ಯಾರ್ಥಿನಿಯ ಬಾಯಲ್ಲೇ ಕೇಳಿ. ಅನ್ನದಾನಂ ಪರಂ ದಾನಂ, ಅನ್ನದಾನ ಶ್ರೇಷ್ಠವಾದ ದಾನ. ವಿದ್ಯಾದಾನಂ ಅತಃ ಪರಂ, ವಿದ್ಯೆ ದಾನ ಅದಕ್ಕಿಂತಲೂ ಶ್ರೇಷ್ಠ. ಅನ್ನೇನ ಕ್ಷಣಿಕಾ ತೃಪ್ತಿ, ಆಹಾರದಿಂದ ಸಿಗುವ ತೃಪ್ತಿ ಕ್ಷಣಿಕ. ಯಾವಜ್ಜೀವಂ ಚ ವಿದ್ಯಾಯೋ, ಆದರೆ ವಿದ್ಯೆಯಿಂದ ಸಿಗುವ ತೃಪ್ತಿ ಜೀವಮಾನವಿಡೀ ಇರುತ್ತದೆ. ಸ್ವಾರಸ್ಯ, ನಾವು ನಿಜವಾಗಿಯೂ ಯಾವ ರೀತಿಯಾದ ದಾನವನ್ನ ಮಾಡಬೇಕು ಅನ್ನುವಂಥದ್ದನ್ನ ಈ ಸುಭಾಷಿತ ಹೇಳುತ್ತೆ. ಹಸ್ದಂತವರಿಗೆ ಅನ್ನವನ್ನ ಕೊಟ್ವಿ ಅಂತ ಅಂದ್ರೆ ಆ ಕ್ಷಣಕ್ಕೆ ಅವರಿಗೆ ತೃಪ್ತಿ ಆಗಬಹುದಷ್ಟೇನೆ. ಅದೇ ನಾವೇನಾದ್ರೂ ವಿದ್ಯಾದಾನವನ್ನ ಮಾಡಿದ್ವಿ ಅಂತ ಅಂದ್ರೆ ಅವರು ಜೀವನ ಪರ್ಯಂತ ಖುಷಿಯಾಗಿ ಇರ್ತಾರೆ. ಹಾಗಾದ್ರೆ ವಿದ್ಯಾದಾನವನ್ನ ಮಾಡುವಂಥವ್ರು ಯಾರು? ನಮ್ಮ ನಿಮ್ಮೆಲ್ಲರ ಪ್ರಕಾರ ಶಾಲೆಯಲ್ಲಿರುವಂತಹ ಟೀಚರ್ಸ್ಗಳು. ಆದರೆ ಶಾಲೆಯಲ್ಲಿರುವಂತಹ ಟೀಚರ್ಸು ಕ್ಲಾಸ್ ರೂಮ್ನಲ್ಲಿ ಸಿಲೆಬಸ್ಸನ್ನು ಇಟ್ಕೊಂಡು ಮಾಡುವಂತಹ ವಿದ್ಯೆ ನಿಜವಾದ ವಿದ್ಯೆ ಅಲ್ಲ. ಹಾಗಾದರೆ ನಿಜವಾದ ವಿದ್ಯೆ ಯಾವುದು? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಂದರೆ ಮನೆಯಿಂದನೇ ಕಲಿಕೆ ಅನ್ನುವಂಥದ್ದು ಶುರುವಾಗ್ತಾ ಹೋಗುತ್ತೆ. ವಿದ್ಯೆ ಅಂತ ಅಂದರೆ ಕೇವಲ ಸಿಲೆಬಸ್ ಮಾತ್ರ ಅಲ್ಲ. ಒಳ್ಳೆಯ ನಡೆ, ನುಡಿ, ಸದ್ವಿಚಾರ, ಸದ್ಭಾವನೆಯನ್ನು ಹೇಳುವಂತಹ ಪ್ರತಿಯೊಂದು ಕೂಡ ವಿದ್ಯೆನೇ ಆಗುತ್ತೆ. ಅದಕ್ಕೆ ಹೇಳಿರುವಂಥದ್ದು ವರ್ಣ ಮಾತ್ರಂ ಕಲಿಸಿದಾತಂ ಗುರು. ಗುರು ಅಂತ ಅಂದರೆ ಯಾರು? ವರ್ಣದಷ್ಟು ಅಂದರೆ ಒಂದು ಅಂಶದಷ್ಟು ನಮಗೆ ಯಾರಾದರೂ ಒಳ್ಳೆಯದನ್ನು ಹೇಳಿದ್ದಾರೆ ಅಂದರೆ ಅವರು ಕೂಡ ನಮಗೆ ಗುರು ಸಮಾನರಾಗ್ತಾರೆ. ಹಾಗಾಗಿ ವಿದ್ಯಾದಾನವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮಾಡಬಹುದು. ಸಣ್ಣ ಮಗುವಿನಿಂದನೂ ಕೂಡ ನಾವು ಕಲಿಯುವಂಥದ್ದು ಬಹಳಷ್ಟಿರುತ್ತೆ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಎಡವು ಬಿಡ್ತೀವಿ. ಯಾರೋ ಒಬ್ಬ ದಾರಿ ಹೋಗ ಹೇಳ್ತಾನೆ, ಹುಷಾರಾಗೆ ನಡಿ ಮಗು, ಎಡವುದೇ ಅಂದರೆ ಬಿದ್ದುಬಿಡ್ತೀಯಾ ಅಂತ ಅಂದು. ಅದು ನಾವು ಮನಸ್ಸಿಗೆ ತಗೊಂಡ್ವಿ ಅಂದರೆ ನಿಜವಾದ ವಿದ್ಯೆ ಆಗ್ತದೆ. ಅದನ್ನು ದಾನ ಮಾಡಿದಂಥವ್ರು ಯಾರು? ಒಬ್ಬ ದಾರಿ ಹೋಗ. ಹಾಗಾಗಿ ಒಳ್ಳೆಯ ವಿಚಾರವನ್ನು ತಿಳಿಸುವಂಥ ಪ್ರತಿಯೊಂದು ಕೂಡ ವಿದ್ಯಾದಾನಕ್ಕೆ ಸಮವಾಗಿರುತ್ತೆ. ಅನ್ನದಾನಕ್ಕಿಂತನೂ ಕೂಡ ಶ್ರೇಷ್ಠವಾದ ದಾನ ವಿದ್ಯಾದಾನ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ವಿಚಾರಗಳನ್ನು, ತತ್ವ ಆದರ್ಶಗಳನ್ನ, ಒಳ್ಳೆಯ ನುಡಿ ನಡೆ ಸದಾಚಾರಗಳನ್ನ ತಿಳಿಯುತ್ತಾ ನಮ್ಮ ಸುತ್ತಮುತ್ತಲಿನವರಿಗೂ ತಿಳಿ ಹೇಳುತ್ತಾ ನಮ್ಮ ಜೀವನ ಪರ್ಯಂತ ತೃಪ್ತಿ ಕೊಡುವ ವಿದ್ಯಾದಾನವನ್ನು ಮಾಡೋಣ. ಧನ್ಯವಾದಗಳು. ಶುಭ ದಿನ.